ಅದೆಷ್ಟೇ ದುಡ್ಡು ಖರ್ಚಾದ್ರೂ ಸರಿ, ನಿನ್ನ ಕಣ್ಣು ದೃಷ್ಟಿ ಸರಿ ಹೋಗೋದಕ್ಕೆ ಯಾವ ಡಾಕ್ಟರ್ ಬೇಕೋ ಅದೇ ಡಾಕ್ಟರ್ನೇ ಕರೆಸ್ತೀನಿ, ಸರಿನಾ? ಇನ್ನು ಮೊದ್ಲಿನ ತರ ಆಗ್ಬೇಕು ಅಷ್ಟೇ. ಅನ್ಪೂರ್ಣ ಇದ್ಲು ಅಂತ ಬೇಬಿ ನಾಟಕ ಆಡಲ್ಲ. ಅಜ್ಜಿ, ನೀವೆಲ್ಲ ಇದ್ದೀರಾ ಅನ್ನೋದೇ ನನಗ್ ಧೈರ್ಯ. ಆದ್ರೂ ಈ ಪರಿಸ್ಥಿತಿ ಬರುವಂತ ತಪ್ಪು ನಾನು ಏನ್ ಮಾಡ್ದೆ? ನನಗ್ ಯಾಕಿಂತ ಶಿಕ್ಷೆ? ಯಾರೋ ಬಂದಂಗಾಯ್ತು. ನಾನೇ ಅನಿಕಾ, ನೀನೇನು ಬೇಸರ ಮಾಡ್ಕೋಬೇಡ. ನಿನ್ಗೇನೇ ಬೇಕಂದ್ರೂ ನಂತವ ಕೇಳು, ನಾನು ಮಾಡ್ತೀನಿ. ನಾನು ಯಾವಾಗಲೂ ನಿನ್ನ ಜೊತೆಗೆ ಇರ್ತೀನಿ ಅನಿಕಾ. ಎಲ್ಲ ಸರಿ ಹೋಗುತ್ತೆ, ರೆಸ್ಟ್ ತಗೋ ಅನಿಕಾ. ಸರಿ ಅಜ್ಜಿ. ಕಮಲಿ, ನಾವು ಹೋಗೋಣ. ಯಪ್ಪೋ ಬೇಬಿ, ನಾವು ಆದಷ್ಟು ತುಂಬಾನೇ ಕೇರ್ಫುಲ್ ಆಗಿರ್ಬೇಕು ಬೇಬಿ. ನಿನ್ನ ಮೇಲೆ ಆ ಹಳ್ಳಿ ಗುಗ್ಗುಗೆ ಅನುಮಾನ ಬಂದೆ ಇಲ್ಲಿ ಗಂಟೆ ಕೊಟ್ಟಿದ್ದಾಳೆ ಅನ್ಸತ್ತೆ. ಯಾರು ಏನೇ ಅನುಮಾನ ಪಟ್ರು ನಿಜ ಸುಳ್ಳಾಗಲ್ವಲ್ಲ ಅಮ್ಮಮ್ಮ. ನನ್ನ ಕಣ್ಣು ಸದ್ಯಕ್ಕಂತೂ ವಾಪಸ್ ಬರಲ್ಲ ಅನ್ಸುತ್ತೆ. ಅಲ್ಲ, ಎಲ್ಲರಿಗೂ ನಾನ್ ತಲೆ ಕೆಡಿಸ್ತಾ ಇದ್ದೆ, ಆದ್ರೆ ಈಗ ಈ ಸಿಚುವೇಶನ್ ನೋಡ್ತಾ ಇದ್ರೆ ನನಗೆ ತಲೆ ಕೆಡಿಸ್ತಾ ಇದೆಯಲ್ಲ. ನಿಜವಾಗ್ಲೂ ಬೇಬಿಗೆ ಕಣ್ಣು ಹೊಟ್ಟೋಯ್ತಾ? ಇವಳಿದ ಸರೋಜಕ್ಕಂತ ಹೋಗಿಸ್ಕೊಳ್ಳೋಂಗಾಯ್ತು, ಕರ್ಮ. ಇಲ್ಲ, ನಿಂಗೆ ಅವಳು ಎಣ್ಣೆ ನೋಡಿದಾಳೆ, ಇಲ್ಲಾಂದ್ರೆ ಹಂಗೆ ಕರೆಕ್ಟಾಗಿ ಕಾಲೆತ್ತಕ್ಕೆ ಹೆಂಗೈತೈತೆ. ನಂಗೂ ಹಂಗೆ ಅನ್ನಿಸ್ತೈತ್ಕಲ್ಲ ಸಂಭು. ಸರೋಜಕ್ಕ ಬರ್ನಿಲ್ಲ ಅಂದಿದ್ರೆ ಬ್ಯಾರೆ ಏನಾನ ಉಪಾಯ ಮಾಡಿ ಕಂಡುಹಿಡಿಬೋದಾಗಿತ್ತು. ಸರೋಜಕ್ಕ ನಿಮ್ಮ ಮ್ಯಾಕ್ ಇಟ್ಟಿದ್ದು ಒಳ್ಳೆ ಅಭಿಪ್ರಾಯ ಹೊಂಟೋಯ್ತು ಅಂದ್ರಲ್ಲ, ಮನ್ಸಿಗೆ ಸ್ಯಾನೆ ಬೇಸರ ಆಯ್ತು ನಿಂಗೆ. ಅಯ್ಯೋ, ಅದನ್ನೆಲ್ಲ ಮನ್ಸಿಗೆ ಹಾಕೋಬೇಡಕ್ಕಲ್ಲ ಸಂಭು. ಊರಾಗಿದ್ದಾಗ ಸರೋಜಕ್ಕಂತ ನಾನು ದಿನ ಬೈಸ್ಕೊಂಡಿವ್ನಿ. ಆದ್ರೂ 100% ಅವಳು ಕುಳ್ಳಿ ಅಂತ ಎಲ್ರೂ ನಮ್ಸಕ್ಕೆ ಏನಾರ ಮಾಡ್ಲೇಬೇಕು ನಿಂಗೆ. ಅಯ್ಯೋ, ಬ್ಯಾರ್ಯಾರನ್ನ ನಂಬ್ಸೋದು ಹಾಳಾಗೋಗ್ಲಿ, ಮೊದ್ಲು ನಾವಿಬ್ರು ನಂಬೇಕು. ಅದಕ್ಕೇನಾನ ದಾರಿ ಹುಡುಕ್ಲಾ ಸಂಭು? ನಾವಿದನ್ ತಡ ಮಾಡಿದಷ್ಟು ಕಮಲಿಗೆ, ರಿಸಿ ಸರ್ಗೆ ಸ್ಯಾನೆ ಅಪಾಯ. ಇವಳೋದು ಏನೇನು ಪ್ಲಾನ್ ಮಾಡೋಳೋ ಏನೋ. ಅಯ್ಯೋ ಮರವಾ, ಹೌದೌದು, ಸ್ಯಾನೆ ಹುಷಾರಾಗಿರ್ಬೇಕು. ಏನ್ ಮಾಡ್ಬೋದು? ಋಷಿಗಳು ದೇಶಾಂತರ ಹೊರಟಂಗಿದೆ. ಈ ಫ್ರಸ್ಟ್ರೇಷನಿಂದ ಎಲ್ಲ ದೂರ ಉಳಿಯೋಕ್ಕೆ ಊರು ಬಿಡ್ತಿದ್ದೀರಾ ಸರ್? ಅಣ್ಣ, ಈ ಕೋವಿಡ್ ಟೈಮ್ಸಲ್ಲಿ ಊರು ಸುತ್ತೋ ಶೋಕಿ ಎಲ್ಲ ಬೇಕಾ ನಿಮಗೆ? ಯಾರು ಹೇಳಿದ್ದು ನಾನು ಊರು ಸುತ್ತಕ್ಕೆ ಹೋಗ್ತಾ ಇದ್ದೀನಿ ಅಂತ? ಮತ್ತೆ ನಾನು ಅನಿಕಾ ಮನೆಗೆ ಹೋಗ್ತಾ ಇದ್ದೀನಿ. ಐ ಮೀನ್ ಕಮಲಿ ಮಹಾಜನ್ ಅವ್ರ ಮನೆಗೆ ಹೋಗ್ತೀನಿ. ಯಾಕೆ?
ಅನಿಕನ್ ನೋಡ್ಕೊಳ್ಳೋದಕ್ಕೆ. ಏನು ನಿನ್ ತಲೆನೂ ಕೆಡಿಸ್ಬಿಟ್ಲ ಅವಳು ಸಾಮಾನ್ಯದವಳಲ್ಲ ಅಂತ ನನಗೆ ಗೊತ್ತಿತ್ತು. ಮತ್ತೆ ಮತ್ತೆ ಪ್ರೂವ್ ಮಾಡ್ತಿದ್ದಾಳೆ. ಅಣ್ಣ ನೀನು ಅವಳನ್ನ ನಂಬೇಡ, ಶಿ ಇಸ್ ಅ ಲಯರ್. ಲಯರ್? ಹಾ, ಅವಳು ನಾಟಕ ಆಡ್ತಿದ್ದಾಳೆ. ನಾನು ಶಂಭು ನಿಂಗಿ ಎಲ್ಲ ಸೇರ್ಕೊಂಡು ಅವಳ ಬಣ್ಣ ಬಯಲ್ ಮಾಡ್ತೀವಿ, ನೋಡ್ತಾ ಇರು. ಏನು ಹೇಳ್ತಿದ್ಯಾ ರಚನಾ? ನಿಜವಾಗ್ಲೂನಾ? ಮೈ ಗಾಡ್, ನೀನು ಹೀಗೆ ಕೇಳ್ತಿದ್ಯಲ್ಲ, ಅವಳ ಕ್ಯಾರೆಕ್ಟರ್ ಎಂಥದ್ದು ಅಂತ ಎಲ್ರಿಗಿಂತ ಚೆನ್ನಾಗಿ ನಿಂಗೆ ಗೊತ್ತಿರಬೇಕು. ಅಂಥದ್ರಲ್ಲಿ ನೀನು ಅವಳನ್ನ ಎಷ್ಟು ಈಸಿಯಾಗಿ ನಂಬ್ತಿದ್ಯಲ್ಲ ಅಣ್ಣ. ನಾನು ಹೇಳ್ತಾನೆ ಇದ್ದೀನಿ, ನೀನು ಹೊರಡ್ತಿದ್ಯಲ್ಲ. ಹೋಗ್ತಿದ್ದೀನಿ, ಆದರೆ ಅವಳನ್ನ ನಂಬ್ತಿಲ್ಲ. ರಿಷಿ ಧ್ಯಾನದಲ್ಲಿ ಮೌನವಾಗಿದ್ದಾನೆ ಅಂದರೆ ಏನೂ ಗೊತ್ತಿಲ್ಲದೆ ಇದ್ದಾನೆ ಅಂತಲ್ಲ, ಸರಿಯಾದ ಸಮಯಕ್ಕೆ ಕಾಯ್ತಿದ್ದಾನೆ ಅಂತ. ಅಂದರೆ ಮೇಷ್ಟ್ರು ಪಾಠ ಕಲ್ಸಕ್ಕೆ ಹೋಗ್ತಿದ್ದಾರಾ? ಬಾಯ್ ರಾಕ್ಷಸಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ರೀ, ನಿಮ್ ಸ್ನೇಹಿತರು ಡಾಕ್ಟರ್ ಅವ್ರೆ ಅಂತ ಹೇಳಿದ್ರಲ್ಲ, ಅವ್ರ ತವ ಮಾತಾಡಿದಿರಾ? ಅನಿಕಾ ವಿಚಾರನ ಗೌರಿ? ಹೌದು ಅತ್ತೆಮ್ಮ, ಅವಳ ಪರಿಸ್ಥಿತಿನ ನೋಡಿ ನನಗೆ ಸಾನೆ ಸಂಕಟ ಆಯ್ತದೆ. ಪ್ರತಿ ಕಿತನುವೆ ಅವಳಿ ಪರಿಸ್ಥಿತಿಗೆ ನಾನೇ ಕಾರಣ, ಎಂತ ದೊಡ್ಡ ತೆಪ್ಪು ಮಾಡ್ಬಿಟ್ಟೆ ಅಂತ ಚುಚ್ಚಿ ಚುಚ್ಚಿ ಏಳದಂಗೈತೆ. ಅತ್ತೆಮ್ಮ, ನಮ್ಮ ಅನಿಕಾ ಮತ್ತೆ ಮುಂಚೆ ಹೆಂಗಾಗಬೇಕು. ಅದಕ್ಕೆ ನಾವು ಏನ್ ಬೇಕಾದ್ರೂ ಮಾಡುಮ್ಮ, ಯಾವ ಆಸ್ಪತ್ರೆ ಬೇಕಾದ್ರೂ ಹೋಗುಮ್ಮ. ಗೌರಿ, ನಾನು ಹೇಳಿದ್ನಲ್ಲ ನನ್ನ ಫ್ರೆಂಡ್ ಹತ್ರ ಮಾತಾಡಿದ್ದೀನಿ ಅಂತ. ಚಂದ್ರು, ಗೌರಿ ಸಂಕಟ ಅರ್ಥ ಆಗ್ತಾ ಇದೆ. ಆದಷ್ಟು ಬೇಗ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸಿ ಅನಿಕಾನ ಮೊದಲಿನ ಥರ ಆಗೋ ಹಾಗೆ ಮಾಡಬೇಕು. ಹೌದಮ್ಮ, ಅವನು ಕೂಡ ಐ ಸ್ಪೆಷಲಿಸ್ಟ್. ರಿಪೋರ್ಟ್ಸ್ ಎಲ್ಲ ಕಳಿಸಿದ್ದೀನಿ. ಏನು ಹೇಳ್ತಾನೆ ನೋಡಿಕೊಂಡು ಆಮೇಲೆ ಡಿಸೈಡ್ ಮಾಡೋಣ. ಗೌರಿ, ನೀನೇನು ಚಿಂತೆ ಮಾಡಬೇಡ. ನನ್ನಿಂದನೇ ಹೀಗಾಗಿದ್ದು ಅಂತ ಮೊದಲು ನಿನ್ನ ಮನಸ್ಸಿಂದ ಅದನ್ನು ತೆಗೆದುಹಾಕ್ಬಿಡು. ಅನಿಕಾಗೆ ಒಳ್ಳೇದಾಗತ್ತೆ, ನಾವೆಲ್ಲ ಇದೀವಲ್ಲ. ಒಳ್ಳೇದಾಗತ್ತೆ ಅಂತ ಕೈ ಕಟ್ಕೊಂಡು ಸುಮ್ಮನೆ ಕೂತಿದ್ರೆ ಎಲ್ಲ ಸರಿ ಹೋಗುತ್ತಾ ಅನ್ಪೂರ್ಣ? ಅನಿಕನ್ ಮೇಲೆ ಕರುಣೆ ತೋರ್ಸೋ ತರ ಯಾರು ಬೇಕಾದ್ರೂ ನಾಟನೆ ಮಾಡ್ಬೋದು, ಆದ್ರೆ ಅವಳ ನೋವು ಯಾರಿಗೂ ಅರ್ಥ ಆಗಲ್ಲ. ಅವಳ ಸ್ಥಿತಿ ನೋಡ್ತಾ ಇದ್ರೆ ಕರಳಿ ಕಿವುಚುತ್ತೆ ನನಗೆ. ಆದ್ರೆ ನೀನು ಅಜ್ಜಿ ಅಪ್ಪ ಇಬ್ರು ಎಷ್ಟು ಸಲೀಸಾಗಿ ಮಾತಾಡ್ತಾ ಇದ್ದೀರಾ ನೋಡಿ. ಯಾರು ಸಲೀಸಾಗಿ ತಗೊಂಡಿಲ್ಲ ಕಾಮನಿ. ಅನಿಕಾ ಮೇಲೆ ಬರೀ ಕರುಣೆ ಅಲ್ಲ, ಎಲ್ರಿಗೂ ಕಾಳಜಿ ಇದೆ, ಜವಾಬ್ದಾರಿನೂ ಇದೆ. ಅಷ್ಟಕ್ಕೂ ಕಮಲಿ ಅನಿಕಾನ ಚೆನ್ನಾಗಿ ನೋಡ್ಕೊಳ್ತಿದ್ದಾಳಲ್ಲ. ನನ್ನ ಪ್ರಾಬ್ಲಮೇ ಅದು ಅನ್ಪೂರ್ಣ. ಆ ಕಮಲಿನ ಈ ಗೌರಿನ ನಂಬಿ ಬೇಬಿನ ಕಳ್ಸಿದ್ದಕ್ಕೆ ಈ ಸ್ಥಿತಿ ಬಂದಿರೋದು. ನಮ್ ಬೇಬಿ ಆ ಕಮಲಿ ಜೊತೆ ಸೇರ್ಬೇಡ, ನಾನ್ ನೋಡ್ಕೋತೀನಿ ಅಂತ ಎಷ್ಟು ಹೇಳಿದ್ರು ನನ್ ಮೇಲೆ ಕೂಗಾಡ್ತಾಳೆ. ಅದ್ ಏನ್ ಮರಳು ಮಾಡಿದಾಳ ಏನೋ ಆ ಕಮಲಿ. ಅವಳ ಜೊತೆನೆ ಇರ್ತೀನಿ ಅಂತ ನನ್ ಮೇಲೆ ಕೂಗಾಡ್ತಾಳೆ. ಅನಿಕಾಗೆ ಕಮಲಿ ಬಗ್ಗೆ ಅರ್ಥ ಆಗಿದೆ, ನಿನಗಿನ್ನೂ ಆಗಿಲ್ಲ, ಅದಕ್ಕೆ ಹೀಗೆ ಮಾತಾಡ್ತಾ ಇದೀಯಾ. ಅನ್ಪೂರ್ಣ, ನಿನ್ನ ಹಳ್ಳಿ ಮೊಮ್ಮಗಳ ಬಗ್ಗೆ ಕತೆ ಹಾಡ್ತಾ ಇನ್ನು ಸುಮ್ಮನೆ ಕೂತ್ಕೋಬೇಡ. ನನಗೆ ನನ್ನ ಮೊಮ್ಮಗಳ ಕಣ್ಣು ವಾಪಸ್ ಬರ್ಬೇಕು. ಅದಕ್ಕೆ ಏನ್ ಮಾಡ್ತಿದ್ದೀರಾ ಹೇಳಿ? ಅದಕ್ಕೇನು ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದೀವಿ ಅತ್ತೆ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಓಹೋ, ನೀವು ಮಾಡೋವರೆಗೂ ಅನಿಕಾ ಹೀಗೆ ಇರ್ಬೇಕಾ? ಇಲ್ಲಿಗೆ ಬಂದು ಅನಿಕನ ನೋಡ್ಕೊಳ್ಳೋ ಹಾಗೆ ಡಾಕ್ಟ್ರು ಅಥವಾ ನರ್ಸ್ ಅನ್ನ ಅಪಾಯಿಂಟ್ ಮಾಡು. ನನಗೆ ಈ ಗೌರಿ ಆಗ್ಲಿ ಅಥವಾ ಕಮಲಿ ಆಗ್ಲಿ ನಮ್ ಬೇಬಿನ ನೋಡ್ಕೊಳ್ಳೋದು ನನಗೆ ಬೇಡ, ನನಗಿಷ್ಟ ಇಲ್ಲ. ನರ್ಸು ಗಂಡ್ಸಾದ್ರೆ ಓಕೆನಾ? ಮಿಲ್ಕೆ
ನಿಧಾನ. ಕಮಲಿ, ಕಾಲ್ ಒದ್ದೆ ಇದೆ, ಸ್ವಲ್ಪ ಒರೆಸ್ತೀಯಾ ಪ್ಲೀಸ್? ನಿಂಗಾಗಲ್ಲ ಅಂದರೆ ಟವಲ್ ಕೊಡು ಕಮಲಿ, ನಾನೇ ಒರೆಸ್ಕೋತೀನಿ. ಅಯ್ಯೋ ಅನಿಕಾ, ಇರು ಒರೆಸ್ತೀನಿ. ಆಯ್ತು ಅನಿಕಾ, ಇನ್ನೇನ ಬೇಕಾ? ಇಲ್ಲ, ಇನ್ನೇನು ಬೇಡ. ಕಾಪಿ ಟೀ ಏನಾನ ತಕೊಂಬರ್ಲಾ? ಬೇಡ ಕಮ್ಲಿ, ಸದ್ಯಕ್ಕೇನು ಬೇಡ. ಐ ಫೀಲ್ ಸೋ ಬ್ಯಾಡ್ ಕಮ್ಲಿ. ಪಾಪ ಎಲ್ಲ ನಿನ್ನಿಂದನೇ ಮಾಡಿಸ್ಕೊತಾ ಇದ್ದೀನಿ. ಅಯ್ಯೋ ಹಂಗೆ ಅನ್ಕೊಂಬೇಡ ಅನಿಕಾ, ನಾನೇನು ಮಾಡ್ತೀಯ ದೊಡ್ಡದಲ್ಲ. ನಿಂಗೆ ಏನೇ ಬೇಕಾದ್ರೂ ನನ್ನ ಕೇಳು. ನಿನಗೆ ಮಾಡ್ದೆ ಇನ್ಯಾರಿಗೆ ಮಾಡಲಿ ಹೇಳು? ನೀ ನನ್ನ ತಂಗಿ ಕಣವಿ. ಥ್ಯಾಂಕ್ ಯು ಕಮ್ಲಿ, ಥ್ಯಾಂಕ್ ಯು ಸೋ ಮಚ್. ಕಮ್ಲಿ, ನಂಗೊಂದು ಹೆಲ್ಪ್ ಮಾಡ್ತೀಯಾ? ಏನನಿಕಾ? ನಾನು ಬಂದಾಗಿಂದ ನನ್ನ ಫೋನ್ ಎಲ್ಲಿಟ್ನೋ ಗೊತ್ತಾಗ್ತಿಲ್ಲ. ಅದನ್ನು ಹುಡುಕೊಡ್ತೀಯಾ ಕಮ್ಲಿ? ಫೋನಾ? ಕಾಣ್ದಿರೋ ಕುರ್ಡಿ ಇವಳಿಗೆ ಯಾಕೆ ಫೋನ್ ಅಂತ ಯೋಚನೆ ಮಾಡ್ತಿದ್ಯಾ? ಛೇ, ಹಂಗೇನಿಲ್ಲ ಅನಿಕಾ. ನೋಡೋದಕ್ಕಾಗಲ್ಲ, ಸೊ ಅಟ್ಲೀಸ್ಟ್ ಹಾಡಾದರೂ ಕೇಳ್ಕೋಬೋದಲ್ವಾ? ಎಲ್ಲಿಟ್ನೋ ಗೊತ್ತಿಲ್ಲ. ಅನಿಕಾ, ನೀ ಕುಂತ್ಕ, ನಾನು ಹುಡುಗ. ಅನಿಕಾ, ಇಲ್ಲಿ ಎಲ್ಲೂ ಇಲ್ಲ. ನೀನು ಇಲ್ಲೇ ಇರು, ಕೆಳಗಡೆ ಇರಬೇಕು. ನಾನು ಹೋಗಿ ನೋಡ್ಕೊಂಬರ್ಲಾ? ನಿಂಗೇನು ಪ್ರಾಬ್ಲಮ್ ಇಲ್ಲ ಅಲ್ವಾ ಕಮ್ಲಿ? ಅಯ್ಯೋ, ನನಗೇನು ತೊಂದರೆ ಇಲ್ಲ. ನೀ ಇಲ್ಲೇ ಇರು, ನಾನು ಹೋಗಿ ನೋಡ್ಕೊಂಬರ್ತೀನಿ. ರಿಷಿ, ಬಾಪ ಒಳಗಡೆ. ಇವನ್ ಯಾಕೆ ಬಂದ ಅಂತ ಆಶ್ಚರ್ಯದಲ್ಲಿ ನೋಡ್ತಿರಂಗಿದೆ. ಚೇಚೆ, ಹಾಗೇನಿಲ್ಲಪ್ಪ. ಅದು ಗಂಡ್ಸ್ ನರ್ಸ್ ಆದ್ರೆ ಪರವಾಗಿಲ್ವಾ ಅಂತ ದನಿ ಕೇಳಿಸ್ತಲ್ಲ, ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಯೋಚನೆ ಮಾಡೋಕ್ಕೇನಿದೆ, ನಿಮ್ಗೆ ಓಕೆನಾ ಹೇಳಿ? ಅಯ್ಯೋ ಅಲ್ಲಪ್ಪ, ಗಂಡ್ಸ್ ನರ್ಸ್ ಆದ್ರೆ ಅನಿಕಾ ನೋಡ್ಕೊಳಕ್ಕೆ ಅದು ಹೇಗೆ ಸರಿ ಹೋಗುತ್ತೆ? ಅದು ಕಾಣ್ದಿರೋ ಹುಡುಗಿ ಯಾರೋ ಒಬ್ಬನ ನಂಬಿ ಒಳಗಡೆ ಹೇಗೆ ಬಿಡೋದು? ಯಾರೋ ಒಬ್ಬ ಆಗಿದ್ರೆ ತಾನೇ ಪ್ರಾಬ್ಲಮ್ಮು. ಆ ಯಾರೋ ಒಬ್ಬ ನಾನೇ ಆಗಿದ್ರೆ? ಏನ್ ಹೇಳ್ತಾ ಇದೀಯ ರಿಷಿ? ನಿಮಗೆ ತೊಂದರೆ ಇಲ್ಲ ಅಂತಂದ್ರೆ ಅನಿಕನ್ನ ನಾನೇ ನೋಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಅಭ್ಯಂತರ ಇದ್ರೆ ನಾನು ಹೀಗೆ ಹೊರಟೋಗ್ತೀನಿ. ರಿಷಿ ಸರ್, ಯಾವಾಗ ಬಂದ್ರಿ? ಜಸ್ಟ್ ನಾವು. ಅಯ್ಯೋ ರಿಷಿ, ಏನಪ್ಪ ನೀನ್ ಹೇಳ್ತಿರೋದು? ನಮ್ಮ ಅನಿಕನ್ನ ನೀನ್ ನೋಡ್ಕೋತೀಯಾ? ನೀನ್ ನೋಡ್ಕೋತೀನಿ ಅಂದ್ರೆ ನಮ್ ಯಾರ ಅಭ್ಯಂತರನೂ ಇಲ್ಲಪ್ಪ. ದೇವ್ರ ತರ ಬಂದಿದ್ಯಾ. ನೀನ್ ಅನಿಕನ್ನ ನೋಡ್ಕೋತೀನಿ ಅಂದ್ರೆ ಅವಳು ನಿಜವಾಗ್ಲೂ ಖುಷಿಯಾಗಿರ್ತಾಳೆ, ಧೈರ್ಯವಾಗಿರ್ತಾಳೆ, ಆರಾಮಾಗಿ ನೀನ್ ಅವಳನ್ನ ನೋಡ್ಕೋ ರಿಷಿ. ಕಾಮಿನಿ, ರಿಷಿ ಮನೆಗೆ ಬಂದಿದ್ದಾನೆ ಅಂದರೆ ಅದು ಅವನ ದೊಡ್ಡ ಗುಣ. ಮುಂದೆ ಅವನು ನಮ್ಮನೆ ಅಳಿಯ ಆಗೋವನು. ಈಗ ಅನಿಕಾ ನೋಡ್ಕೊಳ್ಳೋದೆ ಕೂಳಿಸ್ಕೊಳ್ಳೋದು ನನಗ್ಯಾಕೋ ಸರಿ ಕಾಣಿಸ್ತಿಲ್ಲ. ರಿಷಿ, ಬೇರೆ ಯಾರಾದ್ರೂ ನರ್ಸ್ನ ಅಪಾಯಿಂಟ್ ಮಾಡ್ಕೋತೀವಿ ಬಿಡಪ್ಪ. ಹೌದು ರಿಷಿ, ನಿನಗೆ ಯಾಕೆ ತೊಂದರೆ? ರಿಷಿ ಸರ್ ನಂತವ ಏನು ಹೇಳ್ದೆ ಹಿಂಗ್ ಬಂದ್ ನಿಂತವ್ರಲ್ಲ, ಏನ್ ನಡೀತೈತೆ? ನೋಡಿ ನೋಡಿ, ಅಮ್ಮ ಮಗ ಇಬ್ರು ಸೇರ್ಕೊಂಡು ಒಳ್ಳೇದಾಗದನ್ನ ಮತ್ತೆ ದೂರ ತಳ್ತಾ ಇದ್ದೀರಾ.
ರಿಷಿ ಈ ಮನೆಗೆ ಅಳಿಯೋನ್ ಆಗ್ತಾನೋ ಬಿಡ್ತಾನೋ ಅದೆಲ್ಲ ನನಗೆ ಗೊತ್ತಿಲ್ಲ. ಆದ್ರೆ ನನಗೆ ನಮ್ಮ ಅನಿಕಾ ಖುಷಿ ಮುಖ್ಯ ಅಷ್ಟೇ. ಇಷ್ಟಕ್ಕೂ ಅವಳು ಯಾರ ಜೊತೆ ಇದ್ರೆ ಖುಷಿಯಾಗಿರ್ತಾಳೆ ಯೋಚನೆ ಮಾಡಿ. ನಮ್ಮೆಲ್ಲರಿಗಿಂತ ಅನಿಕಾ ಚಿಕ್ಕ ವಯಸ್ಸಿಂದಾನು ಜಾಸ್ತಿ ಟೈಮ್ ಕಳೆದಿರೋದು ರಿಷಿ ಜೊತೆನೆ. ಇವಾಗ ಇಂಥ ಟೈಮಲ್ಲಿ ರಿಷಿ ಅವಳ ಜೊತೆ ಇದ್ರೆ ಅವಳು ನಿಜವಾಗ್ಲೂ ಖುಷಿಯಾಗಿರ್ತಾಳೆ. ಅವಳು ಕಟ್ಕೊಳ್ಕೊಂಡಿರೋ ದುಃಖ ಸ್ವಲ್ಪ ಮಟ್ಗಾದ್ರೂ ಮರಿತಾಳೆ. ಅರ್ಥ ಮಾಡ್ಕೊಳ್ಳಿ. ಕಾಮಿನಿ ಹೇಳ್ತಾ ಇರೋದು ಸರಿನೇ ಅನಿಸ್ತದೆ. ಆದ್ರೆ ರಿಷಿಯಪ್ಪರು ಎಲ್ಲಾ ಕೆಲ್ಸನೂ ಬಿಟ್ಟು ಬಂದಿದ್ದೀರಲ್ಲ, ಹೆಂಗೆ ನಿಮಗ್ ತೊಂದರೆ ಆಗಕ್ಕಿಲ್ವಾ? ಅರೆ ಏನು ತೊಂದರೆ ಇಲ್ಲ ಮಂಗಳಮ್ಮ. ಆ್ಯಕ್ಚುಲಿ ಅನಿಕಾಗೆ ಹೀಗಾಗಿರೋದಕ್ಕೆ ನನಗೂ ತುಂಬ ಗಿಲ್ಟ್ ಇದೆ. ನಾನು ತಪ್ಪು ಮಾಡಿದ್ದೀನೇನೋ ಅನ್ನಿಸ್ತಿದೆ. ಅಯ್ಯೋ ರಿಷಿ, ನೀನ್ ಯಾಕಪ್ಪ ಹೀಗ್ ಮಾತಾಡ್ತಿದ್ಯಾ? ತಪ್ಪು ಮಾಡಿರೋವ್ರೆ ಆರಾಮಾಗಿರುವಾಗ ನೀನ್ ಯಾಕೆ ಹೀಗ್? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇದೇನು ಇವನು ದಿಢೀರಂತ ಹೀಗಂದ್ಬಿಟ್ಟ? ಇವನಿಗೆ ಫೀಲಿಂಗ್ ಆಗಿದ್ಯಾ? ಆದರೂ ರಿಷಿ, ನೀನು ಮನೇಲಿ ಹೇಳಿ ಬಂದಿದ್ಯಾ? ನೀನು ಒಂದ್ಸರಿ ಇಲ್ಲಿಗೆ ಬಂದಿದ್ಯಾ ಅಂದರೆ ಅನಿಕಾ ಸರಿಯಾಗೋದಕ್ಕೆ ಎಷ್ಟು ದಿನ ಆಗುತ್ತೋ ಏನೋ ಗೊತ್ತಿಲ್ಲ. ಆಗಲಿ ಅಂಕಲ್, ಅದೆಷ್ಟು ದಿನ ಆಗುತ್ತೋ ಆಗಲಿ, ನಾನು ಇಲ್ಲೇ ಇದ್ದು ನಾನೇ ನೋಡ್ಕೊತೀನಿ. ಅನಿಕಾ ಕಣ್ ಬರೋವರೆಗೂ ನಾನು ಎಲ್ಲೂ ಹೋಗಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಕಮಲಿ ಅವರೇ, ನಿಮಗೂ ಇದು ಒಪ್ಪಿಗೆ ಅಲ್ವಾ? ನಾನು ಇಲ್ಲೇ ಇದ್ದು ಅನಿಕಾ ನೋಡ್ಕೊಬೋದಲ್ವಾ? ಸರ್, ನೀವ್ಯಾಕಿರ್ಬೇಕು? ನಾವೆಲ್ಲ ಇದೀವಲ್ಲ ನೋಡ್ಕೊಳಕ್ಕೆ. ಅರೆ, ಇಲ್ಲಿ ಕಾಮಿನಿ ಅಜ್ಜಿನ್ ಬಿಟ್ರೆ ನಾನು ಈ ಮನೇಲಿ ಇರೋದಕ್ಕೆ ಯಾರಿಗೂ ಒಪ್ಪಿಗೆನೇ ಇಲ್ಲ ಅನ್ಸುತ್ತೆ. ಅಯ್ಯೋ, ಈ ಮನೇಲಿ ಯಾವಾಗ್ಲೂ ಎಲ್ಲರೂ ಹೀಗೆ ಕಣಪ್ಪ, ತಲೆ ಕೆಡಿಸ್ಕೋಬೇಡ ಬಾ ನೀನು. ಇಲ್ಲ ಅಜ್ಜಿ, ಈ ಮನೇಲಿ ಎಲ್ಲರೂ ಒಪ್ಪಿದ್ರೆ ಮಾತ್ರ ನಾನು ಇಲ್ಲಿರ್ತೀನಿ, ಇಲ್ಲಾಂದ್ರೆ ನಾನು ಈಗಲೇ ಹೊರಟೋಗ್ತೀನಿ. ಅಯ್ಯೋ ರಿಷಿ, ನಿನ್ನನ್ನು ಯಾರಪ್ಪ ಹೋಗು ಅಂದಿದ್ದು? ನಿನಗೆ ತೊಂದರೆ ಆಗಬಾರ್ದು ಅಂತ ಯೋಚಿಸ್ತಾ ಇದ್ದೀವಿ ಅಷ್ಟೇ. ತೊಂದರೆ ಏನಿಲ್ಲ ಅಜ್ಜಿ, ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬರಲಿಲ್ಲ ಅಂದ್ರೆ ಮನುಷ್ಯತ್ವಕ್ಕೆ ಏನು ಬೆಲೆ ಅಲ್ವಾ ಕಾಮಿನಿ ಅಜ್ಜಿ? ಇವನೇನಪ್ಪ ಮಾತು ಮುಂಚೆ ಅಜ್ಜಿ ಅಂತಿದ್ದಾನೆ. ರಿಷಿ, ಇಷ್ಟು ಒಳ್ಳೆ ಮನಸ್ಸಿಂದ ಇಲ್ಲಿ ತನಕ ಬಂದಿದ್ಯಾ, ನಿನ್ನನ್ನು ಹಾಗೆ ಕಳ್ಸಕ್ಕಾಗತ್ತಾ? ನಿನ್ನಿಷ್ಟ, ಇಲ್ಲೇ ಇರು. ಒಬ್ರು ಹೇಳಿದ್ರಿ, ಇನ್ನ 3 ಜನ ಇದಾರಲ್ಲ. ಅಯ್ಯೋ ರಿಷಿ, ಅನ್ಪೂರ್ಣ ಹೇಳಿದ್ಮೇಲೆ ಮುಗೀತು, ಇನ್ಯಾರನ್ನ ಲೆಕ್ಕಕ್ಕೆ ಇಟ್ಕೋಬೇಡಪ್ಪ. ನೋ, ಎಲ್ಲರೂ ಒಪ್ಪಿಗೆನೂ ನಂಗೆ ತುಂಬ ಮುಖ್ಯ. ಅಮ್ಮ ಹೇಳಿದ್ದೆ ನನ್ನ ಮಾತು, ನಿನ್ನಿಷ್ಟ ರಿಷಿ. ಮಂಗಳಮ್ಮ, ಸರಿ, ನಾನು ಈಗ್ಲಿಂದಾನೇ ಹೋಗಿ ಅನಿಕನ್ ನೋಡ್ಕೊತೀನಿ. ಅನಿಕಾ ಎಲ್ಲಿದ್ದಾಳೆ? ಓಹೋ, ಎಲ್ಲಾ ನರ್ಸ್ಗಳನ್ನು ಮೀರ್ಸ್ಬಿಡ್ತಾನೆ ಅನಿಸ್ತಿದ್ಯಲ್ಲಪ್ಪ. ರಿಷಿ, ಮೊದಲು ಹೋಗಿ ಫ್ರೆಶ್ ಆಗಪ್ಪ. ಕಮಲಿ, ರಿಷಿಗೆ ರೂಮ್ ತೋರಿಸು, ಆಮೇಲೆ ಅನಿಕಾ ರೂಮಿಗೆ ಕರ್ಕೊಂಡು ಹೋಗು. ಅಯ್ಯೋ, ನಾನು ಕಮಲಿ ಅವ್ರನ್ನ ಕೇಳಿಲ್ಲ,